ಬೆಂಗಳೂರಿನಲ್ಲಿ ಹಾಡುಹಗಲೇ 7 ಕೋಟಿ ರೂಪಾಯಿ ದರೋಡೆ ಮಾಡಿದ್ದಾರೆ. ಎಟಿಎಂಗೆ ಹಣ ತುಂಬುವ ವಾಹನವನ್ನ ಅಡ್ಡ ಹಾಕಿ ರಾಬರಿಯನ್ನ ಮಾಡಿರುವಂತದ್ದು. ಈಗಾಗಲೇ ಹಾಡುಹಗಲೇ 7 ಕೋಟಿ ದರೋಡೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹಾಡುಹಗಲೇ 7 ಕೋಟಿ ರೂಪಾಯಿ ದರೋಡೆ. ಎಟಿಎಂಗೆ ಹಣ ತುಂಬುವ ವಾಹನವನ್ನ ಅಡ್ಡ ಹಾಕಿ ರಾಬರಿಯನ್ನ ಮಾಡಿರುವಂತದ್ದು. ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಸೋಗಿನಲ್ಲಿ ದರೋಡೆ ಮಾಡಿದ್ದಾರೆ. ಸಿಎಂಎಸ್ ಕಂಪನಿಯ ವಾಹನದಿಂದ ಹಣ ಕದ್ದು ಎಸ್ಕೇಪ್ ಆಗಿರುವಂತದ್ದು. ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಹಣ ತರ್ತಿದ್ದ ಸಿಎಂಎಸ್ ವಾಹನ ಅಂದಾಜು 7.11 ಕೋಟಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸೋಗಿನಲ್ಲಿ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಸೋಗಿನಲ್ಲಿ ಬಂದು ದರೋಡೆಯನ್ನ ಮಾಡಿರುವಂತದ್ದು. ಎಟಿಎಂಗೆ ಹಣ ತುಂಬುವ ವಾಹನವನ್ನ ಅಡ್ಡ ಹಾಕಿ ರಾಬರಿ ಮಾಡಿದ್ದಾರೆ. 7 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ರೂಪಾಯಿ ದರೋಡೆಯನ್ನ ಮಾಡಲಾಗಿದೆ. ಎಟಿಎಂಗೆ ಹಣ ತುಂಬುವ ನೆಪದಲ್ಲಿ ಬಂದು ಅಡ್ಡ ಹಾಕಿ ರಾಬರಿಯನ್ನ ಮಾಡಿದ್ದಾರೆ. ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳ್ಕೊಂಡು ಬಂದು ಈಗಾಗಲೇ ಎಟಿಎಂಗೆ ಹಣ ತುಂಬುವ ವಾಹನವನ್ನ ಅಡ್ಡ ಹಾಕಿ 7 ಕೋಟಿ ರೂಪಾಯಿ ದರೋಡೆಯನ್ನ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ಹಾಡಹಗಲೇನೆ ಈ ರೀತಿಯಾದ ಘಟನೆ ನಡೆದಿದೆ. ಅಂದಾಜು 7.11 ಕೋಟಿ ರೂಪಾಯಿ ದರೋಡೆ ಮಾಡಿ ಆ ವ್ಯಕ್ತಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು, ದರೋಡೆಕೋರರ KA03NC8052 ಹೆಸರಿನ ಕಾರಿನಲ್ಲಿ ಬಂದಿದ್ದ ಇನೋವಾ ವಾಹನಕ್ಕೆ ಬಳಸಿದ ನಂಬರ್ ಪ್ಲೇಟ್ ನಕಲಿಯಾಗಿದೆ. ನಂಬರ್ ಪ್ಲೇಟ್ನ ಕಾರು ಪತ್ತೆ ಹಚ್ಚಿದ ಪೊಲೀಸರು ಇನೋವಾ ಕಾರು ನಕಲಿ ನಂಬರ್ ಪ್ಲೇಟ್ ಬಳಕೆ ಪಕ್ಕಾ ಪ್ಲಾನ್ ಮಾಡಿಯೇ ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್. ಫ್ಲೈಓವರ್ ಮೇಲೆ ವಾಹನವನ್ನ ಅಡ್ಡ ಹಾಕಿದ ಕದಿಮರು 7-8 ಜನರನ್ನ ದರೋಡೆಕೋರರ ಗ್ಯಾಂಗ್ನಿಂದ ಕೃತ್ಯವಾಗಿದೆ. KA03NC8052 ಇನೋವಾ ವಾಹನಕ್ಕೆ ಬಳಸಿದ ನಂಬರ್ ಪ್ಲೇಟ್ ನಕಲಿಯಾಗಿದೆ. ನಂಬರ್ ಪ್ಲೇಟ್ನ ಇನೋವಾ ಕಾರು ನಕಲಿ ನಂಬರ್ ಪ್ಲೇಟ್ ಬಳಕೆಯಾಗಿರುವಂಥದ್ದು. ಇನ್ನು ರಾಬರಿಗೆ ಬಳಸಿದ್ದ ಕಾರನ್ನ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಇನೋವಾ ವಾಹನಕ್ಕೆ ಬಳಸಿದ್ದ ನಂಬರ್ ಪ್ಲೇಟನ್ನ ನಕಲಿ ಮಾಡಲಾಗಿದೆ. ದರೋಡೆಕೋರರಿಗೆ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸಿಎಂಎಸ್ ಕಂಪನಿಯ ವಾಹನ, ಇನ್ನು ರಾಬರಿಗೆ ಬಳಸಿದ್ದ ಕಾರ ಈಗಾಗಲೇ ಪತ್ತೆಯಾಗಿದೆ. ಪಕ್ಕಾ ಪ್ಲಾನ್ ಮಾಡಿಯೇ ಈ ಗ್ಯಾಂಗ್ ಇಲ್ಲಿ ಎಂಟ್ರಿ ಕೊಟ್ಟಿದೆ. ಇನ್ನು ಫ್ಲೈಓವರ್ ಮೇಲೆ ವಾಹನವನ್ನ ಅಡ್ಡ ಹಾಕಿದ್ದ ಕದಿಮರು 7-8 ಜನರಿಂದ ದರೋಡೆಕೋರರ ಗ್ಯಾಂಗ್ನಿಂದ ಈ ಕೃತ್ಯವಾಗಿದೆ. ಗ್ರೇಟ್ ರಾಜಧಾನಿ ರಾಬರಿ ಅಂತಾನೆ ಹೇಳ್ಬೋದು. KA03NC8052 ಹೆಸರಿನ ನಕಲಿ ಪ್ಲೇಟ್ ಅನ್ನ ಇಟ್ಕೊಂಡು ಈ ರೀತಿಯಾದ ರಾಬರಿಯನ್ನ ಮಾಡಿದ್ದಾರೆ. ಇಲ್ಲಿ ಸಿಎಂಎಸ್ ವಾಹನವನ್ನ ಇನೋವಾ ಕಾರ್ ಹಿಂಬಾಲಿಸಿದೆ. ಪಕ್ಕಾ ಇವರು ಪ್ಲಾನ್ ಮಾಡಿಕೊಂಡೇ ದರೋಡೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸ್ಟೇಟ್ ಸಿನಿಮಾ ಸ್ಟೈಲ್ನಲ್ಲಿಯೇ ಈ ರೀತಿಯಾದ ಘಟನೆಯನ್ನ ಮಾಡಿದ್ದಾರೆ. ಸಿಎಂಎಸ್ ವಾಹನವನ್ನ ಹಿಂಬಾಲಿಸಿದ್ದ ಇನೋವಾ ಕಾರು ಅಶೋಕ ಪಿಲ್ಲರ್ ಬಳಿ ದರೋಡೆಕೋರರು ಆ ವಾಹನವನ್ನ ಅಡ್ಡಗಟ್ಟಿದ್ದಾರೆ. ಡೈರಿ ಸರ್ಕಲ್ ಬಳಿ ಸಿಬ್ಬಂದಿಯನ್ನ ಬಿಟ್ಟು ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ. ವಾಹನ ಹೋಗಿರೋ ಮಾರ್ಗದ ಬಗ್ಗೆ ಇಲ್ಲಿ ಮಾನಿಟರಿಂಗ್ ಮಾಡಲಾಗ್ತಾ ಇದೆ. ಹೊಸಕೋಟೆ ಮಾರ್ಗವಾಗಿ ತೆರಳಿರೋ ಇನೋವಾ ಕಾರು, ಇನ್ನು ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯನ್ನ ಈಗಾಗಲೇ ಕಮಿಷನರ್ ಕೂಡ ನಡೆಸ್ತಾ ಇದ್ದಾರೆ. ಶಂಕಿತರ ಫೋಟೋ ಹಿಡಿದು ಪ್ರತ್ಯಕ್ಷದರ್ಶಿಗಳ ವಿಚಾರಣೆ ಕೂಡ ಆಗ್ತಾ ಇದೆ. ಈಗಾಗಲೇ ಅಶೋಕ ಪಿಲ್ಲರ್ ಬಳಿ ಆ ವಾಹನವನ್ನ ಅಡ್ಡಗಟ್ಟಿದ್ದಾರೆ. ಸ್ಟೇಟ್ ಸಿನಿಮಾ ಸ್ಟೈಲ್ನಲ್ಲಿಯೇ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಈ ರೀತಿಯಾದ ಕೃತ್ಯವನ್ನ ನಡೆಸಿದ್ದಾರೆ ಅನ್ನೋದು ಹೇಳಲಾಗ್ತಾ ಇದೆ. ಅಶೋಕ ಪಿಲ್ಲರ್ ಬಳಿ ಆ ದರೋಡೆಕೋರರು ಆ ಕಾರನ್ನ ಅಡ್ಡಗಟ್ಟಿರುವಂಥದ್ದು. ಡೈರಿ ಸರ್ಕಲ್ ಬಳಿ ಸಿಬ್ಬಂದಿಯನ್ನ ಬಿಟ್ಟು ವಾಹನ ಹೋಗಿರೋ ಮಾರ್ಗದ ಬಗ್ಗೆ ಸಿನಿಮಾ ಸ್ಟೈಲ್ನಲ್ಲಿ ಯುವಕರು ಲೂಟಿ ಮಾಡಿದ್ದಾರೆ. ಈಗಾಗಲೇ ಸ್ಟೇಟ್ ಸಿನಿಮಾ ಸ್ಟೈಲ್ನಲ್ಲಿಯೇ ಆ ದರೋಡೆ ನಡೆದಿತ್ತು ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ದರೋಡೆಕೋರರು ನಕಲಿ ಪ್ಲೇಟನ್ನ ಬಳಸಿ ಆ ಕಾರನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ದರೋಡೆಯ ಬಗ್ಗೆ ಒಂದು ಕಡೆ
ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಈ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. HDFC ಬ್ಯಾಂಕ್ನಿಂದ ಹಣ ತರ್ತಿದ್ದ CMS ಬ್ಯಾಂಕ್ CMS ವಾಹನ ಅಂದಾಜು 7.11 ಕೋಟಿ ರೂಪಾಯಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. KA03 NC 8052 ಹೆಸರಿನ ಕಾರಿನಲ್ಲಿ ಬಂದಿದ್ದ ಗ್ಯಾಂಗ್ ಇನೋವಾ ವಾಹನಕ್ಕೆ ಬಳಸಿದ್ದ ನಂಬರ್ ಪ್ಲೇಟ್ ಇಲ್ಲಿ ನಕಲಿ ಆಗಿದೆ. ಈಗಾಗಲೇ 7 ಶಂಕಿತರು ಕೂಡ ಸಿಕ್ಕಿರುವಂಥದ್ದು. CMS ವಾಹನವನ್ನು ಹಿಂಬಾಲಿಸಿದ್ದ ಇನೋವಾ ಕಾರ್ ಅಂತ ಹೇಳಲಾಗ್ತಾ ಇದೆ. ಅಶೋಕ ಪಿಲ್ಲರ್ ಬಳಿ ಆ ದರೋಡೆಕೋರರು ವಾಹನವನ್ನು ಅಡ್ಡಗಟ್ಟಿದ್ದಾರೆ. ಡೈರಿ ಸರ್ಕಲ್ ಬಳಿ ಸಿಬ್ಬಂದಿಯನ್ನ ಬಿಟ್ಟು ರಾಬರ್ಸ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಮೇಲ್ನೋಟಕ್ಕೆ CMS ಸಿಬ್ಬಂದಿ ಮೇಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಘಟನೆ ನಡೆದ ಬಳಿಕ ತಡವಾಗಿ ಚಾಲಕನಿಂದ ಮಾಹಿತಿ ಬಂದಿರುವಂಥದ್ದು. CMS ಸಿಬ್ಬಂದಿ ಬಳಿ ಇದ್ದ ಗನ್ ಯಾಕೆ ಬಳಕೆಯನ್ನ ಮಾಡಲಿಲ್ಲ? ಸದ್ಯ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡಲಾಗ್ತಾ ಇದೆ. ಚಾಲಕ ಹಾಗೂ ಇಬ್ಬರು ಗನ್ಮ್ಯಾನ್ ಸೇರಿ 4 ವಿಚಾರಣೆ ಮಾಡ್ತಾ ಇದ್ದಾರೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಹೇಳಿಕೆಯನ್ನ ನೀಡಿರುವಂಥದ್ದು. ಮೇಲ್ನೋಟಕ್ಕೆ CMS ಸಿಬ್ಬಂದಿಯ ಮೇಲೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಘಟನೆ ನಡೆದ ಬಳಿಕ ತಡವಾಗಿ ಚಾಲಕನಿಂದ ಮಾಹಿತಿ ಬಂದಿದೆ. CMS ಸಿಬ್ಬಂದಿ ಬಳಿ ಇದ್ದ ಗನ್ ಯಾಕೆ ಇವರು ಬಳಕೆಯನ್ನ ಮಾಡಲಿಲ್ಲ? ಒಟ್ಟು 7 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಲಾಗಿದೆ ಅಂತ ಮಾಹಿತಿ ಬಂದಿದೆ. ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನ್ ಅಲ್ಲಿ JP ನಗರ್, ಸಿದ್ದಾಪುರ ಮತ್ತೆ ಸುದ್ಗಂಟೆಪಾಳ್ಯ ಬೇರೆ ಕಡೆಯಿಂದ ಮಾಹಿತಿ ಬಂತು. ಬಟ್ ಎಕ್ಸಾಕ್ಟ್ ಆಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ DCP ಮತ್ತೆ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲೇದಾರ ಅವರು ಆಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ. ಯಾಕಂದ್ರೆ ಡ್ರೈವರ್ ಯಾರಿದಾರ ಅವ್ರು ಕರೆಕ್ಟಾಗಿ ಮಾಹಿತಿಗಳು ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಆದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರಿಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಮಧ್ಯಾಹ್ನ